ಮನಸ್ಸು ಮೇಡಮ್, ನಿಮಗೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ. ನೀವು ಅವ್ರು ನೋಡಿದ ತಕ್ಷಣ ಕಣ್ಣೀರು ಹಾಕಿದ್ದು, ತಪ್ಕೊಂಡು ಹತ್ತಿದ್ದು, ಅವರು ಅಳಬೇಡ ಅಂತೇಳಿ ಸಮಾಧಾನ ಮಾಡಿದ್ದು, ಮತ್ತು ಅವ್ರ ಬಗ್ಗೆ ನೀವು ಒಂದಷ್ಟು ಮಾತಾಡ್ತೀರಾ. ನಿಜಕ್ಕೂ ಅದು ನೋಡಿದ್ಮೇಲೆ ನಮ್ಗೆ ಒಂಥರ ಎಮೋಷನ್ ಆಯಿತು. ಅಯ್ಯೋ ನಮಗೆ ಸಿಗಲಿಲ್ವೇ ಅವಕಾಶ, ಅಟ್ಲೀಸ್ಟ್ ಒಂದು ಫೋಟೋ ತೊಗೋಬೋದಿತ್ತು ಅಂತೇಳಿ. ಸೊ ಆ ಸಂದರ್ಭ, ನಿಮಗೆ ಸಿಕ್ಕಂಥ ಅವಕಾಶ, ಇವತ್ತು ಇಲ್ಲದೇ ಇರೋವಂಥ ಒಂದು ದುರ್ದೈವ ಸಂಗತಿ ಬಗ್ಗೆ ದುಃಖ, ಒಂಥರ ದುಃಖನೂ ಇದೆ, ಮತ್ತು ಒಂಥರ ಹೇಗೆ ಹೇಳೋದದು, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಅಷ್ಟೊಂದು ಕಲ್ತಿದ್ದೀವಿ ಅವರಿಂದ. ಪ್ರತಿನಿತ್ಯ ನಮ್ಗೆ ಅವ್ರ ಹಾಡುಗಳೇ ಪಾಠ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅವ್ರೊಂಥರ ಯೂನಿವರ್ಸಿಟಿ ಇದ್ದಂಗೆ. ಇಂಥ ಜಾನರು, ಇಂಥ ಎಕ್ಸ್ಪ್ರೆಷನಲ್ಲಿ ಹಾಡಿಲ್ಲ ಅಂತ ಇಲ್ಲ. ಸೊ ನನಗೆ ಅಂದರೆ ಒಂದು 5-6 ಸಂದರ್ಭಗಳು ಅವ್ರನ್ನ ಮೀಟ್ ಮಾಡಿದ್ದು. ಒಂದು ನಾನು ಟ್ರ್ಯಾಕ್ ಹಾಡಿದಾಗ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಿದ್ದು. ಮತ್ತು ನಾನು ಒಂದು ಸ್ಟೇಜ್ ಮೇಲೆ ಹಾಡಬೇಕಾದ್ರೆ ಅವರು ನನ್ನ ಕರೆದು 1000 ರೂಪೀಸ್ ನೋಟ್ ಕೊಟ್ಟಿದ್ರು. ಆಲ್ಮೋಸ್ಟ್ ಒಂದು 12 ಇಯರ್ಸ್ ಆಯಿತು. ಸ್ಟೇಜ್ ಫಂಕ್ಷನ್ ನಡಿಬೇಕಾದ್ರೆ ನಾನು ಬ್ಯಾಕ್ ಸ್ಟೇಜಲ್ಲಿದ್ದೆ. ಅವಾಗ ನನ್ನ ಕರೆದ್ರು. ಏನನ್ನು ನೋಡಿದಾಗ ಜಾನಕಮ್ಮ ಅವ್ರು ನನ್ನ ಬಗ್ಗೆ ಮಾತಾಡ್ತಾ ಇದ್ರು. ಆಮೇಲೆ ಹೋದಾಗ 1000 ರೂಪೀಸ್ ನೋಟ್ ಕೊಟ್ಟರು. ಅದು ನನಗೆ ಒಂಥರ ಇನ್ನೂ ಪಾಸಿಟಿವ್ ವೈಬ್ ಅದೊಂಥರ ಅವತ್ತಿಂದ ಜಾಸ್ತಿ ಆಯಿತು. ಅದಾದಮೇಲೆ ಸುಮಾರು 8 ವರ್ಷಗಳಿಂದ ನನಗೆ ಸತತವಾಗಿ ಈ ಥರ ಹಾಡ್ಬೇಕು ನಾನು 12 ಗಂಟೆಗಳ ಕಾಲ ಜಾನಕಮ್ಮ ಅವ್ರ ಹಾಡು ಅಂದರೆ ಬರೀ ಪರ್ಫಾರ್ಮ್ ಮಾಡೋದು ಅಂತಲ್ಲ, ಅದೊಂದು ಕಮಿಟ್ಮೆಂಟ್, ಅದೊಂದು ಚಾಲೆಂಜ್ ಆಗಿ ತೊಗೊಂಡು ಒಂದಷ್ಟು ಹಾಡುಗಳು ಅವ್ರ ಥರ ಹಾಡೋಕ್ಕಾಗಲ್ಲ, ಆದರೂ ಒಂದು ಪ್ರಯತ್ನ ಮಾಡಬೇಕು ಅಂತ ಮಾಡಿದ್ದು. ಆಗ ಅದು ಆ ಕಾರ್ಯಕ್ರಮದ 1 ವಾರದ ಹಿಂದೆ ಹೋಗಿ ಅಮ್ಮನ್ನ ಮೀಟ್ ಮಾಡಿದ್ದು. ಆಗ ಅವರೇ ನನಗೆ ಪೋಸ್ಟ್ ಎಲ್ಲ ಲಾಂಚ್ ಎಲ್ಲ ಮಾಡಿಕೊಟ್ಟಿದ್ರು, ಆಶೀರ್ವಾದ ಮಾಡಿ ಸೀರೆ ಕೊಟ್ಟು ಕಳಿಸಿದ್ದು. ಆ ಸಂದರ್ಭದ ನೀವು ಆ ವಿಡಿಯೋ ಎಷ್ಟು ಜನಕ್ಕೆ ಸಿಗುತ್ತೆ ಮೇಡಮ್ ಈ ಅದೃಷ್ಟ, ಈ ಅವಕಾಶ ಈ ಕ್ಷಣಕ್ಕಿಲ್ಲ? ಏನು ಅನಿಸುತ್ತೆ? ಸಂಗೀತ ಲೋಕ ನಿಜಕ್ಕೂ ಬಡವಾಗಿದೆ ನನ್ನ ಪ್ರಕಾರ, ಅಥವಾ ಎಲ್ಲರೂ ಒಪ್ಕೊಳ್ಳೇಬೇಕಾದಂಥ ಸಾರ್ವಕಾಲಿಕ ಸತ್ಯ. ಎಷ್ಟು ದುಃಖ ಇದೆ ಈ ಸಂದರ್ಭದಲ್ಲಿ. ಅವ್ರು ನಮ್ಮ ಜೊತೆ ಇವಾಗಿಲ್ಲ, ಬಟ್ ತುಂಬಾ ನಮಗೆ ಬಿಟ್ಟು ಹೋಗಿದ್ದಾರೆ, ಕೊಟ್ಟು ಹೋಗಿದ್ದಾರೆ. ಸೊ ಇನ್ನೂ ಎಷ್ಟು ಪೀಳಿಗೆ ಬಂದ್ರೂ ಇವತ್ತು ನಮ್ಮನ್ನೆಲ್ಲ ಏನೇ ಸಾಂಗ್ಸ್ ಇದ್ರೂ ನಾವು ಸ್ಟೇಜ್ ಮೇಲೆ ಹೋದರೆ ಜಾನಕಮ್ಮ ಅವ್ರ ಹಾಡುಗಳನ್ನೇ ನಾವು ಆಯ್ಕೆ ಮಾಡ್ಕೊಂಡು ಹಾಡೋದು. ಅದು ಹಾಡಿದ್ರೆ ಒಂದು ಬೆಲೆ ಅನ್ನೋ ಥರ. ಸೊ ನಿಮಗೆ ಪರ್ಸ್ನಲ್ ಅನುಭವಗಳು ಮೇಡಮ್ ಜೊತೆ ಕಳೆದಂಥ, ಯಾಕಂದರೆ ಇವರಿಬ್ಬರಿಗಿಂತ ಜಾಸ್ತಿ ಒಡನಾಟಗಳಿದ್ದಂಥದ್ದು. ಹಾಗಾಗಿ ಜಾನಕಮ್ಮ ಅವ್ರನ್ನ ನೆನೆಸ್ಕೊಂಡ್ರೆ ನಿಮಗೆ ಏನನ್ಸುತ್ತೆ? ಹಳೆ ನೆನಪುಗಳು ಯಾವುದು ಕಾಡೋದು ತುಂಬ ನಿಮಗೆ? ನಾನು ಚಿಕ್ಕ ವಯಸ್ಸಿಂದ ನಮ್ಮ ತಾತ JK ವೆಂಕಟೇಶ್ ಆಗಿರೋದ್ರಿಂದ ಚೆನ್ನೈಗೆ ಹೋದಾಗೆಲ್ಲ ತುಂಬ ತಾತನ ಮನೆಗೆ ಒಂದ್ಸರಿ ಅವ್ರು ಬಂದಿದ್ದರು. ಆಮೇಲೆ ಸ್ಟುಡಿಯೋಗೆ ಆಮೇಲೆ ನಾನು ಪ್ರಸಾದ್ ಸ್ಟುಡಿಯೋಗೆ ತಾತನ ಜೊತೆ ಹೋಗ್ತಾ ಇದ್ದಾಗ ತುಂಬ ರೆಕಾರ್ಡಿಂಗ್ಸ್ ಅವ್ರು ಹಾಡ್ತಾ ಇದ್ದಿದ್ದು ನೋಡಿದ್ದೀನಿ, ಅವ್ರದ್ದು SP ಅಂಕಲ್ದು. ಆಮೇಲೆ ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಕೇಳಿದ್ದೆ. ನಾವು ಅಪ್ಪ ಅಮ್ಮ ಇಬ್ಬರು ಸಂಗೀತಗಾರರ ಆಗಿದ್ದರಿಂದ ನಾವು ಕಮ್ಮಿ ಶ್ರುತಿಯಲ್ಲಿ ಸಂಗೀತ ಹಾಡೋದ್ರಿಂದ ಸಿನಿಮಾ ಹಾಡುಗಳು ಕಷ್ಟ ಆಗ್ತಿತ್ತು, ಹೈ ರೇಂಜು. ಅವಾಗ ಅವ್ರನ್ನ ಕೇಳಿದೆ ನಾನು ಸ್ಟುಡಿಯೋಲಿ, ನಂಗೆ ಹೈ ರೇಂಜ್ ಹೋಗೋಕ್ಕೆ ಏನು ಮಾಡಬೇಕು? ಅವ್ರು ಹೇಳಿದರು, ಸಂಗೀತನೇ ನೀನು ಜಾಸ್ತಿ ಶ್ರುತಿಯಲ್ಲಿ ಪ್ರಾಕ್ಟೀಸ್ ಮಾಡು. ಅದನ್ನು ಬೇಕಾದ್ರೆ ಬೇರೆ ಸಂಗೀತಗಾರರು ಕೇಳಿದ್ರೆ ಅಯ್ಯೋ ಹಂಗೆ ಮಾಡಬಾರ್ದು ಅಂತ ಅನ್ಕೊಬೋದು. ಒಂದನೇ ಮನೆ ಇವಾಗ ನಾವು G ಶಾರ್ಪಲ್ಲಿ ಹಾಡ್ತೀವಿ, C ಅಲ್ಲೇ ನಾನು ಎಷ್ಟೋ ವರ್ಷ ವರ್ಣಗಳೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಅವ್ರು ಹೇಳಿದ್ಮೇಲೆ. ಅದರಿಂದನೇ ನಂಗೆ ಸ್ವಲ್ಪ ಆದರೂ ಸಾಧ್ಯ ಆಗಿದ್ದು ಹೈ ರೇಂಜ್ ಬರೋಕ್ಕೆ. ಆಮೇಲೆ ಒಂದು ಕಾಮನು, ಅವರು ಕೃಷ್ಣ ಅಂದರೆ ಅವ್ರಿಗೂ ಇಷ್ಟ, ನನಗೂ ಕೃಷ್ಣ ಅಂದರೆ ಇಷ್ಟ. ಅವ್ರು ಕಂಪೋಸ್ ಮಾಡಿದ್ದೆಲ್ಲ ನನಗೆ ಹಾಡು ತೋರಿಸಿದ್ರು, ಅವರೇ ಬರೆದು ಟ್ಯೂನ್ ಮಾಡಿದ್ದಿತ್ತು. ಮತ್ತು ನಾನು ಅವರು ಹಳೆ ಹಿಂದಿ ಹಾಡುಗಳೆಲ್ಲ ಹಾಡ್ಕೊಂಡಿದ್ವಿ ಮೀಟ್ ಮಾಡುವಾಗ. ಮತ್ತು ಅವ್ರದ್ದು ಫೋಟೋಸ್ ಎಲ್ಲ ಒಂದು 7-8 ಫೋಟೋಸ್ ಕೊಟ್ಟಿದ್ರು ನನಗೆ. ತುಂಬ ಕ್ಲೋಸಾಗಿ ಮಾತಾಡ್ಸ್ತಾಯಿದ್ರು. ಆಮೇಲೆ ಅವ್ರಿಗೆ ನನ್ನ ಹಾಡೋಕ್ಕೆ ಮುಂಚೆ ನೋಡಿದರು. ಆಮೇಲೆ ಫಸ್ಟು ನಾನು ಹಾಡಿದ್ದು ಅಲ್ಲೇ 91ನಲ್ಲಿ ಕೋರಸ್ ಆಡಿದ್ದು ಇಳಯರಾಜ ಅಂಕಲ್ ಹತ್ರ. ನಾನು ನೋಡಿದಾಗೆಲ್ಲ ಬೇರೆ ಕೋರಸ್ ಸಿಂಗರ್ಸ್ಗೆಲ್ಲ ಹೇಳೋರು ಸರಿತಾ ಮಾದರಿಯೇ ಇರ್ಕ. ನಾನು ನೋಡಿದಾಗ ನನ್ನ ಹತ್ರ ಯಾವಾಗೂ ನಕ್ಕೊಂಡು ಹೇಳೋರು ಸರಿತಾ ಥರ ಇದೆಯಾ ನೀನು ಅಂತ. ಅಂದರೆ ಅವ್ರಿಗೂ ಕ್ಯಾಶುವಲಾಗಿ ತುಂಬ ಇದಾಗಿ ಮಾತಾಡ್ಸೋರು ಪ್ರೀತಿಯಿಂದ. ಮತ್ತು ಎಲ್ಲರ ಹತ್ರನೂ ಒಂದೇ ಥರ ಇರ್ತಾಯಿದ್ರು. ಮೇಯ್ನಾಗಿ ಅದಕ್ಕೆ ತುಂಬಿದ ಕೊಡ ತುಳ್ಕಲ್ಲ ಅನ್ನೋದು, ತುಂಬ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಬಟ್ ನಿಮಗೆ ಇವಾಗ ಆ ಥರ ಯಾರೂ ಸಿಗೋದಿಲ್ಲ ಸಿಂಗರ್ಸು.
ಇವಾಗಿನ ಕಾಲದವರು ನಾವು ಮುಂದೆನೇ ಬೆಳೆದವರು ಚಿಕ್ಕವರು ನಮ್ಗಿನ್ನ ಜೂನಿಯರ್ಸೇ ನಮ್ಮ ಹತ್ರ ಬೇಕಾದರೆ ಮಾತಾಡ್ಸೋದೇ ಇಲ್ಲ. ಅವ್ರು ಅಷ್ಟು ದೊಡ್ಡವರಾಗಿನೂ ಚಿಕ್ಕವ್ರ ಹತ್ರನೂ ಯಾವಾಗೂ ನಗುಮುಖದಿಂದ ನಕ್ಕೊಂಡು ಮಾತಾಡಿಸಿ ತುಂಬ ತುಂಬ ಚೆನ್ನಾಗಿ ಮಾತಾಡೋರು. ಮೋಸ್ಟ್ಲಿ ನೀವು ಹೇಳಿದಾಗೆ ಆ ಸರಳತೆಯನ್ನು ಅವರು ಇಟ್ಕೊಂಡಿದ್ದಕ್ಕೆ ಮೋಸ್ಟ್ಲಿ ಈ ಸಾಧನೆ ಶಿಖರನ ಏರಿದ್ದು ಅನಿಸುತ್ತೆ. ಮೇಡಮ್, ಮಾತಾಡಿಸ್ತಾ ಹೋಗ್ತೀನಿ. ಒಂದು ಚಿಕ್ಕ ವಿರಾಮ ಇದೆ. ಆ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ.